ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ನಮ್ಮ ಹುದ್ದೆ, ನಮ್ಮ ಹುದ್ದೆ, ನಮ್ಮ ಹುದ್ದೆ, ನಮ್ಮ ಹುದ್ದೆ, ನಮ್ಮ ಹುದ್ದೆ, ನಮ್ಮ ಹುದ್ದೆ ಬೇಕೇ ಬೇಕು. 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 ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ನಮ್ಮ ಹುದ್ದೆ, ನಮ್ಮ ಹುದ್ದೆ, ನಮ್ಮ ಹುದ್ದೆ, ನಮ್ಮ ಹುದ್ದೆ, ನಮ್ಮ ಹುದ್ದೆ ಬೇಕೇ ಬೇಕು. 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 ಸರ್, ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಸರ್ ಅವರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ 2,500 ನೇಮಕಾತಿ ಆಗಿತ್ತು ಸರ್, ಫುಲ್ ನಿರ್ವಾಹಕ ಹುದ್ದೆಗೆ. ಅದರಲ್ಲಿ 200 ಜನ ಹೈದರಾಬಾದ್ ಕರ್ನಾಟಕದಿಂದ, 2,286 ಜನ ನಾನ್ ಹೈದರಾಬಾದ್ ಕರ್ನಾಟಕದಿಂದ ಸೆಲೆಕ್ಷನ್ ಮಾಡ್ಕೊಳಕ್ಕೆ ಅಂತ ನೋಟಿಫಿಕೇಶನ್ ಮಾಡಿದ್ರು ಸರ್. ನೋಟಿಫಿಕೇಶನ್ ಮಾಡಿ ಆಲ್ರೆಡಿ 1 ವರ್ಷ ಆಗಿದೆ. HK ಅವರಿಗೆ ಆರ್ಡರ್ ಕಾಪಿ ಕೊಟ್ಟು 4 ತಿಂಗಳುಗಳ ಕಾಲ ಕಳೆದಿದೆ. ಅವ್ರಿಗೆ ಆಲ್ರೆಡಿ ವೇತನ ಪಾವತಿ ಮಾಡಿದ್ದಾರೆ. ನಮ್ಗೆ ತಾರತಮ್ಯ ಮಾಡ್ತಾ ಇದಾರೆ. ನಮ್ಗೆ ಇನ್ನೂ ಆರ್ಡರ್ ಕಾಪಿ ಕೊಟ್ಟಿಲ್ಲ NHK ಅವ್ರಿಗೆ. MD ಆಗ್ಲಿ, ಮಿನಿಸ್ಟ್ರಿನೇ ಆಗ್ಲಿ ಅತಿ ಶೀಘ್ರದಲ್ಲಿ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಅತಿ ಶೀಘ್ರ ಅಂದ್ರೆ ಯಾವಾಗ ಸರ್? ಒಂದ್ ಡೇಟ್ ಹೇಳ್ಬಿಡಿ ಸರ್. ಇವಾಗ ಪ್ರತಿಭಟನೆ ಮಾಡೋದಕ್ಕೆ ಬೀದರ್, ಬಾಗಲಕೋಟೆ, ರಾಯಚೂರು, ಧಾರವಾಡ, ಹಾವೇರಿ, ಗುಲ್ಬರ್ಗ ಅಲ್ಲಿಂದ ಎಲ್ಲ ಬಂದಿದ್ದಾರೆ ಸರ್. ದಯವಿಟ್ಟು ಅವರೆಲ್ಲ ಜನರಲ್ ಬಗ್ಗೆ ಯಾಕೆ ಬಂದಿದ್ದಾರೆ ಅಂತ ಆ ವಿಡಿಯೋ ತುಣುಕುಗಳು ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸರ್ ಎಷ್ಟು ಕಷ್ಟದಿಂದ ಬಂದಿದ್ದಾರೆ ಅಂತ. ಸರ್, ನಾವ್ ಯಾರು ವೈಟ್ ಕಲರ್ ಎಂಪ್ಲಾಯ್ ಮಕ್ಳು ಯಾರು ನಾವು ಕಂಡಕ್ಟರ್ ಸೆಲೆಕ್ಷನ್ ಆಗಿಲ್ಲ ಸರ್. ಎಲ್ಲ ಬಡ ಕಾರ್ಮಿಕರು ಮಕ್ಕಳು, ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಈ ತರ ರೈತರು ಮಕ್ಕಳು, ಈ ತರ ಸರ್ ನಾವು ಸೆಲೆಕ್ಷನ್ ಆಗಿರೋದು. ದಯಮಾಡಿ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಆದಷ್ಟು ಈ ಮಂತ್ ಹೊರಗಡೆ ನಮ್ಗೆ ಆದೇಶ ಮಾಡಿ ಆರ್ಡರ್ ಕಾಪಿ ಕೊಟ್ಟು ನಮ್ಮ ಕುಟುಂಬ ನಿರ್ವಹಣೆಗೆ ಸಹಕರಿಸಬೇಕಾಗಿ ವಿನಂತಿ ಮಾಡ್ಕೊಳ್ಳಿ ಸರ್. ಸರ್, ಅಹದ್ ಸರ್ ಅವರು ಜಾಗೃತ ಸೆಕ್ಯೂರಿಟಿ ಅಂಡ್ ವಿಜಿಲೆನ್ಸ್ ಡೈರೆಕ್ಟರ್ ಅಹದ್ ಸರ್ ಅವರು ಬಂದಿದ್ದಾರೆ ಸರ್. ಆದಷ್ಟು ಬೇಗ ಮಾಡ್ಕೊಡ್ತೀವಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಬಟ್ ನಮ್ಗೆ ನಿಗದಿತ ದಿನಾಂಕ ಹೇಳಿ ಅಂದ್ರೆ ಅವರು ಹೇಳಿಲ್ಲ ಸರ್. ಆಗಲೇ 2-3 ಸತಿ ಅಹದ್ ಸರ್ ಅವ್ರಿಗೂ ನಾವು ಮನವಿ ಕೊಟ್ಟಿದ್ದೀವಿ ಸರ್. ರಾಮಲಿಂಗಾರೆಡ್ಡಿ ಸಾಹೇಬ್ರವ್ರಿಗೂ ನಾವು ಮನವಿ ಕೊಟ್ಟಿದ್ದೀವಿ ಸರ್. ಅವರು ಅತಿ ಶೀಘ್ರದಲ್ಲಿ ಹೇಳ್ತಾರೆ ಸರ್. ಆಗಲೇ 2 ಮಂತ್ಸ್ ಕಳೆದಿದೆ ಸರ್. ವಿಷಯ ಮುಟ್ಟಿರುತ್ತೆ ಸರ್. ಬೆಳಗ್ಗೆಯಿಂದ ಮಾಡ್ತಾ ಇದೀವಿ, ನ್ಯೂಸ್ ಚಾನೆಲ್ ಎಲ್ಲ ಪಬ್ಲಿಷ್ ಆಗಿರುತ್ತೆ. ವಿಷಯ ಮುಟ್ಟಿದೆ ಸರ್. ದಯವಿಟ್ಟು ನಮಗೆ ರಾಮಲಿಂಗಾರೆಡ್ಡಿ ಸರ್ ಅವರು ಇಲ್ಲಿಗೆ ಭೇಟಿ ನೀಡಿ ನಮ್ಮ ಸಮಸ್ಯೆ ಅಹವಾಲನ್ನ ಮನವಿಯನ್ನ ಸ್ವೀಕಾರ ಮಾಡ್ಬೇಕು ಅಂತ ಕೇಳ್ಕೊತೀವಿ ಸರ್. ದಯವಿಟ್ಟು ಅವರಲ್ಲಿ ಪ್ರಮುಖವಾದ ಬೇಡಿಕೆ ಏನಿಲ್ಲ ಸರ್. ನಾವು ಕಷ್ಟಪಟ್ಟು ಹಗಲು ರಾತ್ರಿ ನಿದ್ದೆಗೆಟ್ಟು ಎಕ್ಸಾಮ್ ಬರ್ದು ಪಾಸ್ ಆಗಿದೀವಿ ಸರ್. ಆದಷ್ಟು ಬೇಗ ನಮ್ಗೆ ಆರ್ಡರ್ ಕಾಪಿ ಕೊಟ್ಟು ನಮ್ಮ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೋಬೇಕು ಅಂತ ಅವರು ಕಾಲು ಬಿದ್ದು ಒಂದು ಕ್ಷಮೆ ಇದ್ ಮಾಡ್ತೀವಿ ಸರ್, ಮನವಿ ಮಾಡ್ತೀವಿ ಸರ್. ನಮ್ಮ ಹೆಸರು ಶಿವರಾಜ್ ಅಂದ್ಬಿಟ್ಟು ಸರ್. ನಮ್ದು ರಾಮನಗರ ಸರ್. ನಮಸ್ತೆ ಸರ್. ಸರ್ಕಾರಕ್ಕೆ ನಮ್ಮ ಒಂದು ಟೀಮಿಂದ ಮನವಿ ಏನು ಅಂತಂದ್ರೆ, ದಯವಿಟ್ಟು ನಮ್ಮ ಆರ್ಡರ್ ಕಾಪಿಯನ್ನ ನಮಗೆ ಇನ್ ಟೈಮ್ ಅಲ್ಲಿ ಕೊಟ್ಟು ನಮ್ಮ ಕುಟುಂಬದ ನಿರ್ವಹಣೆಗೆ ಸಹಕಾರ ನೀಡಬೇಕು ಅಂತ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀವಿ ಸರ್. ಎಲ್ಲರ ವತಿಯಿಂದನೂ ವಿನಂತಿ ಮಾಡ್ಕೊತೀವಿ.
ಒಬ್ರು ಸರ್ ಬಂದಿದ್ರು ಸರ್, ಬಟ್ ಅವರು ಏನೋ ಒಂದು ಮಾತನ್ನ ಸರಿಯಾಗಿ ಆಡ್ಲಿಲ್ಲ. ಆದ್ರೆ ಭರವಸೆಯನ್ನ ಕೊಟ್ಟು ಹೋಗಿದ್ದಾರೆ. ನಾವು ಭರವಸೆಯನ್ನ ಇವಾಗ ಈ ಟೈಮಲ್ಲಿ ಕೇಳ್ತಾ ಇಲ್ಲ. 2-3 ಸರಿ ನಾವು ಹೋಗಿ ಅಲ್ಲಿ ಮನವಿ ಕೊಟ್ಟರು ಕೂಡ ಮಾಡ್ತೀವಿ ಅಂತಾನೆ ಹೇಳ್ತಾರೆ. ಬಟ್ ನಮ್ ನಿರೀಕ್ಷೆ ಏನು ಅಂತಂದ್ರೆ ನಿಗದಿತವಾಗಿರ್ತಕ್ಕಂತ ಒಂದು ದಿನ ಮತ್ತು ಸಮಯ ಕೊಟ್ರೆ ನಾವು ಕಾಯ್ತೀವಿ. ಈ ರೀತಿ ಭರವಸೆಯನ್ನ ನಾವು ನಂಬ್ಕೊಂಡಿರೋದ್ರಿಂದ ಬೇರೆ ಯಾವ ಕೆಲ್ಸಕ್ಕೂ ನಮ್ಗೆ ಹೋಗಕ್ ಆಗ್ತಾ ಇಲ್ಲ. ಇದು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ನಮ್ಗೆ ಬೇರೆ ಕೆಲ್ಸಕ್ಕೆ ಜಾಯಿನ್ ಆಗಕ್ಕೂ ಆಗ್ತಾ ಇಲ್ಲ. ಹೀಗಾಗಿ ನಮ್ ಭವಿಷ್ಯ ಏನಾಗಿದೆ ಅಂದ್ರೆ ಅತಂತ್ರ ಆಗ್ಬಿಟ್ಟಿದೆ ಸರ್. ಇದಕ್ಕೆ ನಾವ್ ಯಾರ ಹತ್ರ ಹೋಗಿ ಪರಿಹಾರ ಕೇಳೋಣ? ಸರ್ಕಾರದವ್ರ ಹತ್ರನೇ ಕೇಳ್ಬೇಕಲ್ವಾ? ಸರ್ಕಾರದವರು ನಮ್ಮಂತ ಬಡವ್ರ ಮಕ್ಕಳು ನೋಡ್ಬೇಕು ಸರ್. ಬಡವರ ಹತ್ರ ಸರ್ಕಾರ ಅಂತ ಹೇಳ್ತಾರೆ. ಹಾಗಾಗಿ ಬಡವರನ್ನ ಇವ್ರು ನಿರ್ಲಕ್ಷ್ಯ ಮಾಡಿದ್ರೆ ಹೇಗೆ ಸರ್? ನಮ್ ಭವಿಷ್ಯ ಯಾರ ಹತ್ರ ನಾವ್ ಹೇಳ್ಕೊಳ್ಳೋಣ? ನನ್ನ ಹೆಸರು ವರದಾ ಅಂತ, ರಾಮನಗರ ಡಿಸ್ಟ್ರಿಕ್ಟ್ ಇಂದ ಬಂದಿದ್ದೀನಿ. ನಾವು ಒಂದ್ ವಿಚಾರ ಹೇಳ್ಬೇಕಂದ್ರೆ ನಾನ್ ಸಿಂಗಲ್ ಪೇರೆಂಟ್ ಸರ್. ನಮ್ಮ ಹಸ್ಬೆಂಡ್ ತೀರ್ಕೊಂಡಿದ್ದಾರೆ. ನಾವು ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ನಾವು ಜೀವನ ಕಟ್ಕೊಂಡಿದ್ದೀವಿ. ಹಸ್ಬೆಂಡ್ ತೀರ್ಕೊಂಡಾದ್ಮೇಲೆ ನಾವು ಆ ಕಡೆನೂ ಹೋಗಕ್ ಆಗ್ತಿಲ್ಲ. ತಿರ್ಗಾ ಇಲ್ಲೇ BMTC ಆರ್ಡರ್ ಕೊಟ್ಟಾದ್ಮೇಲೆ ನಾವ್ ಇಲ್ಲೇ ಮನೆ ಮಾಡ್ಕೋಬೇಕಲ್ವಾ? ಈ ಕೈ ಕೆಲ್ಸನೂ ಇಲ್ಲ. ಇರೋದು 2 ವರ್ಷ ಮಗನ್ ಕಟ್ಕೊಂಡು ನಮಗೆ ಬಾಡಿಗೆ ಕಟ್ಟೋಕು ಆಗ್ತಾ ಇಲ್ಲ ಸರ್. ನಮ್ಮಂತ ಪರಿಸ್ಥಿತಿನ ನಾವು ಅವ್ರ ಹತ್ರ ಹೇಳ್ಕೊಂಡ್ರೆ ನಮ್ಗೆ ಪರಿಹಾರ ಸಿಗುತ್ತೆ. ಬಟ್ ಅವ್ರು ಹೇಳ್ಕೊಂಡ್ರೆ ಅವ್ರು ನಮ್ ಕೈಗೆ ಸಿಗ್ತಾ ಇಲ್ವಲ್ಲ ಸರ್. ನಮ್ಮಂತ ಪರಿಸ್ಥಿತಿ ಯಾರಿಗೆ ಹೇಳೋಣ? ಸಿಂಗಲ್ ಪೇರೆಂಟ್. ದಯವಿಟ್ಟು ಈ ಒಂದು ಪ್ರತಿಭಟನೆಯನ್ನ ಸರ್ಕಾರ ತೀವ್ರವಾಗಿ ಮನಗಂಡು ನಮ್ಮ ಒಂದು ಕಷ್ಟಗಳಿಗೆ ಪರಿಹಾರವನ್ನ ಕೊಟ್ಟು ಸಹಕರಿಸಬೇಕಂತ ಸರ್ಕಾರಕ್ಕೆ ನಮ್ಮ ಮನವಿ ಬೇಡ್ಕೊಂತೀನಿ ಸರ್. ನಾನು ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಂತ ನಾನು ಚಿತ್ರದುರ್ಗದಿಂದ ಚಳ್ಳಕೆರೆ ತಾಲೂಕಿನಿಂದ ಬಂದಿದ್ದೀನಿ. ನಾವು ಇಲ್ಲಿ ಬಂದು ಸೇರಿರೋ ಉದ್ದೇಶ ಏನಂದ್ರೆ, ನಾವು ನಿನ್ನೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮನೆ ಬಿಟ್ಟವರು. ನಿನ್ನೆ ಬಂದು ಬೆಂಗಳೂರಲ್ಲಿ ಉಳ್ಕೊಂಡು ಇಲ್ಲಿ ಫ್ರೀಡಂ ಪಾರ್ಕ್ ಹತ್ರ ಬೆಳಗ್ಗೆ 9 ಗಂಟೆಗೆ ಬಂದಿದ್ದೀವಿ. ಬೆಳಗ್ಗೆಯಿಂದ ನಮ್ಮ ಏನು ಇದೆ ಅಂತಂದ್ರೆ, ಈಗ 2023 ನೋಟಿಫಿಕೇಶನ್ ಆಗಿತ್ತು. BMTC HK NHK ಇಬ್ರಿಗೂ ಒಟ್ಟಿಗೆ ಮಾಡಿದ್ರು. ಇಬ್ರು ಅವರು 1 ತಿಂಗಳು ಮುಂಚೆ ಎಕ್ಸಾಮ್ ಬರೆದ್ರು, ಆಮೇಲೆ ನಾವು ಬರೆದ್ವಿ. ಅವ್ರದ್ದು ರಿಸಲ್ಟ್ ಬಂತು, ಏನೂ ಸಮಸ್ಯೆ ಆಗಿಲ್ಲ. ಅವ್ರದ್ದು ಡಿಸೆಂಬರ್ ಅಲ್ಲಿ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಅವ್ರಿಗೆ ಆಲ್ರೆಡಿ 3 ತಿಂಗಳಿಂದ ಡ್ಯೂಟಿ ಮಾಡ್ತಾ ಇದ್ದಾರೆ, ಸಂಬಳ ತಗೊಳ್ತಾ ಇದ್ದಾರೆ. 1 ತಿಂಗಳಿಂದ ಎಕ್ಸಾಮ್ ಬರ್ತೀವಿ. ನಮ್ದು ರಿಸಲ್ಟ್ ಜನವರಿಯಲ್ಲಿ ಲಿಸ್ಟ್ ಬಂತು, ಡಿಸೆಂಬರ್ ಅಲ್ಲಿ ಎಲ್ಲ ರಿಸಲ್ಟ್ ಬಂತು, ಜನವರಿಯಲ್ಲಿ ಲಿಸ್ಟ್ ಬಂತು, ವೆರಿಫಿಕೇಶನ್ ಆಯ್ತು, ಎಲ್ಲ ಆಯ್ತು. ನಮ್ದೀಗ ಫೈನಲ್ ಲಿಸ್ಟ್ ಬಿಡ್ಬೇಕು, ಮತ್ತೆ ಆರ್ಡರ್ ಕಾಪಿ ಕೊಡ್ಬೇಕು. ಇವೆರಡೇ ಬಾಕಿ ಇರೋದು. ಯಾಕೆ ಡಿಲೇ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಮನೆಗಳಲ್ಲಿ ಬಹಳ ಕಷ್ಟ ಇದೆ ಸರ್. ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮ, ನನ್ನ ಮಗಳು, ನಾವು 4 ಜನ ನಮ್ಮ ಮನೇಲಿ ಇರೋದು. ನಮ್ಮ ಮನೇಲಿ ಗಂಡ್ ಮಕ್ಳು ಅಂತ ಯಾರು ಇಲ್ಲ. ಅವರೆಲ್ಲರಿಗೂ ನಾನೇ ಆಧಾರ. ನಾನು ಅವ್ರನ್ನ ನೋಡ್ಕೋಬೇಕು. ನಮ್ಮ ಚಿಕ್ಕಮ್ಮವ್ರಿಗೆ ಆಪರೇಷನ್ ಆಗಿದೆ, ಕೈ ಆಪರೇಷನ್ ಆಗಿದೆ, ಅದು ಅವ್ರಿಗೆ ಸುಧಾರಿಸ್ಬೇಕು. ನಮ್ಮ ಅಮ್ಮ ಅವ್ರಿಗೆ ವಯಸ್ಸಾಗಿದೆ. ನನ್ನ ಮಗಳು ಈಗ 4 ಸಾಕಾಗೋಗಿದೆ ಸರ್. ನಮಗೆ ಕೊಟ್ಟಿದ್ದೀವಿ ಸರ್, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಕೊಟ್ಟಿದ್ದೀವಿ. ರಾಮಲಿಂಗ ರೆಡ್ಡಿ ಸರ್ಗೆ ಮತ್ತೆ ಸಚಿವರಿಗೆ, CM ಸರ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿಲ್ಲ. ಆಯ್ತು ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಬಂದಿದ್ರು ಸರ್, ಹೆಡ್ ಬಂದಿದ್ರು, ಅಬ್ದುಲ್ ಅಹಾರ್ ಸರ್ ಬಂದಿದ್ರು. ಅವರು ಅತಿ ಶೀಘ್ರದಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಯಾವತ್ತು ಅಂತ ಏನು ಕರೆಕ್ಟ್ ಆಗಿ ಡೇಟ್ ಏನು ಹೇಳ್ತಾ ಇಲ್ಲ. ಅವ್ರ ಆಫೀಸ್ ಹತ್ರನೂ ಹೋಗಿ ಮನವಿ ಕೊಟ್ಟಿದ್ದೀವಿ. ಅವ್ರೇನು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ. 4 ತಿಂಗಳು ಆಗಿದೆ ಸರ್. 4 ತಿಂಗಳಿಂದ ವೇಟ್ ಮಾಡ್ತಿದೀವಿ. ಇನ್ನೂ ಎಷ್ಟು ದಿನ ವೇಟ್ ಮಾಡ್ಬೇಕು ಗೊತ್ತಿಲ್ಲ ಸರ್. HK ಅವ್ರದ್ದೆಲ್ಲ ಪ್ರೋಸೆಸ್ ಎಲ್ಲ ಬೇಗ ಆಯ್ತು. ಅದಕ್ಕಂತಾನೆ ಪ್ರೈವೇಟ್ ಜಾಬ್ ಮಾಡ್ತಿರೋರೆಲ್ಲ ಜಾಬ್ ಬಿಟ್ಬಿಟ್ಟು ವೇಟ್ ಮಾಡ್ತಾ ಇದೀವಿ. ಮತ್ತೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಇರೋರೆಲ್ಲ ಇಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟು, ಹಾ ಸರ್, ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ. ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಬಂದು ಇಲ್ಲಿ ಸ್ಟೇ ಆಗಿ ಇರೋರಿದ್ದಾರೆ ಸರ್. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಲಿಸ್ಟ್, ಜಾಯಿನ್ ಆಗೋಣ ಅಂತ. ತುಂಬಾ ಕಷ್ಟ ಇದೆ ಸರ್. ಇಲ್ಲಿ ನಾವೇನು ಇಲ್ಲ ಏನು ಮಾತಾಡಿಲ್ಲ ಸರ್. ಬೇಕೇ ಬೇಕು, ಏನೇ ಬರಲಿ
ಏನೇ ಬರಲಿ ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಹುದ್ದೆ, ನಮ್ಮ ಹುದ್ದೆ, ನಮ್ಮ ಹುದ್ದೆ, ನಮ್ಮ ಹುದ್ದೆ ಬೇಕೇ ಬೇಕು, ಬೇಕೇ ಬೇಕು. ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ. बोलो भारत माता की वंदे वंदे वंदे. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಒಂದೇ 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 ನಮ್ಮ